ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಊರಿಗೆ ಹೋಗಿದ್ದೆ. ಊರಲ್ಲಿ ಮಾಯಮ್ಮನ ಜಾತ್ರೆ ಇತ್ತು, ಹಂಗಾಗಿ ಊರಿಗೆ ಹೋಗಿದ್ದೆ. ಊರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕೆಲಸ ಮಾಡಿ ಒಂದಿನ ಮುಂಚೆ ಹೋಗಿದ್ವಿ. ಮನೆ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ವಿದ್ವಿ. ನೆಕ್ಸ್ಟ್ ಡೇಗೆ ಮಡೆಯನ್ನು, ಬೆಲ್ದನ್ನು ಮತ್ತು ತೊಂಬಿಟ್ಟೆಲ್ಲ ಮಾಡಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಬರ್ತೀವಿ. ಹಂಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮಡೆಯನ್ನು ಮಾಡೋಕ್ಕೆ ಇಟ್ಬಿಟ್ಟು ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ತೊಂಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದ್ರ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡೆ. ಇನ್ನೊಂದು ಸೈಡಲ್ಲಿ ಮಡೆಯನ್ನು ಇಟ್ಟಿದ್ದೆ. ಮತ್ತು ಬೆಲ್ಲದ ಪಾಕ ಎಲ್ಲ ಆರಕ್ಕೆ ಇಟ್ಟಿದ್ದೆ. ಮೊದಲೇ ಬೆಲ್ಲದ ಪಾಕ ತೆಗೆದ್ಬಿಟ್ಟು ಇನ್ನೊಂದು ಸೈಡು ಅಕ್ಕಿ ಎಲ್ಲ ಹುರಿಗಡ್ಲೆ ಎಲ್ಲ ರುಬ್ಬಿ ಮಡಿಕೊಂಡಿದ್ವಿ ಸಣ್ಣಕ್ಕೆ. ನಾನು ಮತ್ತು ಸಿಸ್ಟರ್ ಇದ್ವಿ ಇಬ್ಬರು, ಹಂಗಾಗಿ ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡ್ಕೊಂಡ್ವಿ. ಇದೆಲ್ಲ ಮಿಕ್ಸ್ ಆದಮೇಲೆ ಬೆಲ್ಲದ ಪಾಕ ಮಡಿಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಮಡಿಕೊಳ್ಳೋದು. ತೊಂಬಿಟ್ಟೆಲ್ಲ ಕಲಸಾಗೋಷ್ಟರಲ್ಲಿ ಮಡೆಯನ್ನು ಸ್ವಲ್ಪ ಆಗಿತ್ತು, ಇನ್ನೊಂದು ಸ್ವಲ್ಪ ನೀರು ಸಿಗಬೇಕಿತ್ತು. ಅಷ್ಟರಲ್ಲಿ ಕೈಕಾಲು ಮುಖ ತೊಳ್ಕೊಬಂದು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿದ್ರೆ ಆಮೇಲೆ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಕೈಕಾಲು ಮುಖ ತೊಳ್ಕೊಬಂದು ಮಡೆ ಏನಿದೆ ಅದನ್ನೆಲ್ಲ ತೊಳೆದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡಿಸೈನ್ ಬಿಟ್ಟು ಈಚೆ ಇಟ್ಟು ಮಡೆಯನ್ನು, ಬೆಲ್ಲದನ್ನು ಮತ್ತು ತೊಂಬಿಟ್ಟನ್ನ ಈಚೆ ಇಟ್ಟು ಪೂಜೆ ಒಂದು ಸಲ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ತೊಂಬಿಟ್ಟು ತೊಗೊಂಡೋಗಿ ದೇವಸ್ಥಾನದ ಹತ್ರ, ಮಾಯಮ್ಮನ ಗುಡಿ ಹತ್ರ ಪೂಜೆ ಮಾಡ್ಕೊಂಬರೋದು. ಒಂದು 11 ಗಂಟೆ 11:30 ಹಂಗೆ ಮಡೆಯನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದರೆ ಕೊಂಡ ಎಲ್ಲ ಆದಮೇಲೆ ಮಡೆಯನ್ನು ಪೂಜೆ ಮಾಡಿಕೊಂಡು ತೊಗೊಂಡು ಬರೋದು. ಬೆಲ್ದನ್ನ ಎಲ್ಲೂ ತೊಗೊಂಡೋಗಲ್ಲ, ಮನೆಯಲ್ಲೇ ಪೂಜೆ ಮಾಡಿ ಇಟ್ಟಿರ್ತೀವಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. Thank you for watching.